जयति पराशरसिंह सत्यवती हृदयमङ्गलो व्यासः यस्य हास्य कमलगलितं वाङ्मयममृतं जगत्पिबति भुजगभोगाभमद्यम्य हृद्यं निजभुजं दक्षिणं रक्षणाढ्यं ललितमुद्रिक्तविज्ञानमुद्रं भज भज अनन्तविद्यावन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन तपत्यमानं भुवि परं नाथमप्रेक्षमाणं भुवनमन्येन च अन्येन दोष्णा भवतु धीर्मामयि न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्. ನನ್ನ ಅಧ್ಯಾತ್ಮ ಬಂಧುಗಳೇ, ಒಂದು ಜಿಜ್ಞಾಸೆಯನ್ನು ನನ್ನ ಮುಂದೆ ಹೇಳ್ತಾ ಇದ್ದೇನೆ. ನಿನ್ನೆ ದಶಾವತಾರದ ಹಾಡು, 2 ಹಾಡುಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದೆ. ಒಂದು ಕನಕದಾಸರದು, ಒಂದು ಮಹಿಮದಾಸರು. ಆ ಕನಕದಾಸರ ಹಾಡು ಪೂರ್ತಿ ಡೆಮಾನ್ಸ್ಟ್ರೇಟ್ ಮಾಡಿದ್ರು, ಒಂದು ಸ್ವಲ್ಪ ಬಿಟ್ಟು ಹೋಗಿದೆ. ಬೌದ್ಧಾವತಾರ ಬಿಟ್ಟದ್ದು ಇಲ್ಲ ಇಂಥ ಹಾಡಿನಲ್ಲಿ ಆದರೆ ಮಕ್ಕಳು ಯಾವುದು ತಯಾರಾದಾಗಿಲ್ಲ, ಅದಕ್ಕೆ ಯಾರು ಬರ್ಬೇಕಾಗಿ ಮಗು ಬರಲಿಲ್ಲ. ಹಾಡಿನಲ್ಲಿ ಇರಲಿಕ್ಕಿಲ್ಲ, ಹಾಡೇ ಉಂಟು ಅದು ಮಕ್ಕಳು ಅವ್ರ ಮಗುನ ಕೊಟ್ಟು ಕಳಿಸಿದ್ರೆ ಯಾರು, ಹಾಗಾಗಿ ಗೊತ್ತಾಗಲಿಲ್ಲ. ಯಾಕೆಂದರೆ ಅದು ನವಾವತಾರ ಅದು ಒಂದು ಸಂಗತಿ ಇದೆ. ನಿಮಗೆ ಗೊತ್ತಿಲ್ಲದ ಒಂದು ಸಂಗತಿ ಇದೆ. ಕನಕದಾಸರು ಬುದ್ಧನನ್ನು ಬಿಟ್ಟು ದಶಾವತಾರ ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ನಾನು ಕೇಳಿದ್ದು ಇದು ಯಾವುದು. ಯಾಕೆಂದರೆ ಕನಕದಾಸರು ಮೊದಲು ರಾಮಾನುಜನ ಅನುಯಾಯಿ ಆಗಿದ್ದರು, ಮಧ್ವರ ಅನುಯಾಯಿ ಅಲ್ಲ. ರಾಮಾನುಜನ ಸಿದ್ಧಾಂತದಲ್ಲಿ ದಶಾವತಾರದಲ್ಲಿ ಬುದ್ಧ ಸೇರಿದ್ರು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಇದು ದಶಾವತಾರ. ಇದು ಅಕಾರ್ಡಿಂಗ್ ಟು ರಾಮಾನುಜ ಬುದ್ಧ ಆ ದಶಾವತಾರ ಸೇರಿಲ್ಲ. ಪ್ರಾಯ ಆ ರಾಮಾನುಜನ ಶಿಷ್ಯರಾಗಿದ್ದಾಗ ಬರೆದ ಹಾಡಿರ್ಬೋದೇನೋ ಅಂತ ಯೋಚನೆ ಮಾಡಿದ್ದಾರೆ. ಕೇಳಿ ಪಾಠಕ್ಕೆ ಆಗಿದೆ ಅಂತ. ಅನಂತರ ಬುದ್ಧನನ್ನು ಸೇರಿಸಿ ಹಾಡು ಮಾಡಿದ್ದಾರೆ. ಮತ್ತೆ ಅವರು ಮಧ್ವರ ಶಿಷ್ಯರಾಗಿದ್ದಾರೆ. ದಶಾವತಾರದ ಕಾನ್ಸೆಪ್ಟ್ 3 ಥರ ಇದೆ. ಬಂಗಾರದ ದಶಾವತಾರದಲ್ಲಿ ಕೃಷ್ಣ ಇಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ ಕೃಷ್ಣ. ಅವರು ಕೃಷ್ಣನನ್ನು 10 ಅವತಾರಗಳನ್ನು ಸೇರಿಸುವುದಿಲ್ಲ. ಅದು ಪೂರ್ಣಾವತಾರ. ಇದು ಬಂಗಾಳದ ದಶಾವತಾರ ಕಾನ್ಸೆಪ್ಟ್. ರಾಮಾನುಜಾಚಾರ್ಯರು ಕೃಷ್ಣನನ್ನು ಸೇರಿಸಿ, ಬಲರಾಮನ ಸೇರಿಸಿ ಬುದ್ಧನನ್ನು ಮಾಡಿದ್ದಾರೆ. ಈಗ ನಾವೇನು ದಶಾವತಾರದ ಕಾನ್ಸೆಪ್ಟ್ ಮಧ್ವರು ಹೇಳಿತ್ತು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಕಥೆ. ಹಾಗಾಗಿ 3 ಥರದ ದಶಾವತಾರದ ಕಾನ್ಸೆಪ್ಟ್. ಅದು ನಾನು ಅದನ್ನು ಸಂಶಯ ನನಗೆ ಅದು ಕನಕದಾಸರು ಮಾಡಿದ್ದರೆ ಅವರು ಮೊದಲು ರಾಮಾನುಜನ ಫಾಲೋವರಾಗಿದ್ದರು, ಅವಾಗ ಮಾಡಿದ್ದಿರಬಹುದು. ಅದಕ್ಕೆ ಸ್ಪಷ್ಟತೆಗೋಸ್ಕರ ಜಿಜ್ಞಾಸೆ ಇದ್ದರೆ ಸರಿ. ಬುದ್ಧನ ಸಾಲಿದೆ ಸರಿ, ಅದು ಇರಲಿ ಇಲ್ಲದೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ದಶಾವತಾರ ಬುದ್ಧ ಸೇರಿ ಒಂದು ದಶಾವತಾರ ಇದೆ, ಬುದ್ಧನನ್ನು ಬಿಟ್ಟು ಒಂದು ದಶಾವತಾರ ಇದೆ. ಸರಿ, ನಾನು ನಿನ್ನೆ ರಾತ್ರಿ ಡಿಸಿಪ್ಲಿನ್ ಬಗ್ಗೆ ಮಾತಾಡಿದೆ. ಕಪಿಲರು ಡಿಸಿಪ್ಲಿನ್ ಬಗ್ಗೆ ಏನು ಹೇಳ್ತಾರೆ ಅಂತ ಇವತ್ತು ಆ ಸಾಧನೆ ಮಾಡೋದಕ್ಕೆ, ಅಧ್ಯಾತ್ಮದ ಸಾಧನೆ ಮಾಡೋದಕ್ಕೆ ಜೀವನದಲ್ಲಿ ಒಂದು ನೀತಿ ಸಂಹಿತೆ, ಒಂದು ಡಿಸಿಪ್ಲಿನ್ ಬೇಕು. ಅದನ್ನು 25 ಪಾಯಿಂಟ್ ಪ್ರೋಗ್ರಾಮ್ 25 ಮಜಲುಗಳಲ್ಲಿ ಆ ಡಿಸಿಪ್ಲಿನನ್ನು ಚಿತ್ರಣ ಮಾಡ್ತಾರೆ ಕಪಿಲರು. ಭಾಳ ಅದ್ಭುತವಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅನೇಕ ಮುಖಗಳಲ್ಲಿ ನಾವು ನೋಡಬೇಕಾಗತ್ತೆ. ಮೊದಲು ಹೇಳಿದವರು ಸ್ವಧರ್ಮಾಚರಣಂಚೈವ ವಿಧರ್ಮಾಚರಣೆ ಅಂತ. ನೀನು ಸ್ವಧರ್ಮದಲ್ಲಿ ಇರು, ವಿಧರ್ಮವನ್ನು ಬಿಡುವುದು. ಇದು ಗೊತ್ತಾಗಬೇಕಾದ್ರೆ ಸ್ವಧರ್ಮ ಅಂದರೆ ಏನು, ವಿಧರ್ಮ ಅಂದರೆ ಏನು ಗೊತ್ತಾಗಬೇಕಾದ್ರೆ. ಸ್ವಧರ್ಮ ಅನ್ನೋ ಶಬ್ದವೇ ಕೃಷ್ಣನು ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಯಾವುದು ಸ್ವಧರ್ಮ?
ಯಾವುದು ವಿಧರ್ಮ, ವಿಧರ್ಮವೋ ಪರಧರ್ಮ, ಎರಡೇ ಅಂತ. ಅಂದರೆ ಸ್ವಧರ್ಮವನ್ನು ಆಚರಿಸು, ವಿಧರ್ಮದಿಂದ ದೂರ ಇರುವುದು. ಸ್ವಧರ್ಮಾಚರಣ ಶಕ್ತಿಯ ಅನ್ನೋ ಮಾತು ಹೇಳ್ತಾರೆ. ಸ್ವಧರ್ಮಾಚರಣ ಶಕ್ತಿಯ, ಸ್ವಧರ್ಮಾಚರಣೆ ಅನ್ನೋದು ಎಷ್ಟು ಆಚರಿಸಬೇಕು ಅಂತಕ್ಕೆ ಅದಕ್ಕೆ ಕೊನೆಯ ಇದಿಲ್ಲ, ಲಿಮಿಟ್ ಇಲ್ಲ. ಅದರಿಂದ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸ್ವಧರ್ಮಾಚರಣ ಶಕ್ತಿಯ, ನಿಮ್ಮ ಶಕ್ತಿಗೆ ಎಟಕುವಷ್ಟು ಧರ್ಮಾಚರಣೆ ಮಾಡಿ. ಯಾವ ಧರ್ಮ? ಸ್ವಧರ್ಮ. ಆಗ ಧರ್ಮದಲ್ಲಿ ನಮ್ಮ ಧರ್ಮ ಇನ್ನೊಬ್ಬರ ಧರ್ಮ ಅಂತಿದೆಯೋ ಇದೆ ನೋಡಿ. ಗೃಹಸ್ಥನಿಗೆ ಸ್ತ್ರೀಯ ಜೊತೆಗೆ ಸಂಸಾರ ಮಾಡೋದು ಸ್ವಧರ್ಮ, ಅದು ಸನ್ಯಾಸಿಗಳಿಗೆ ಧರ್ಮ. ಇದು ಹೇಳಬೇಕಾದ ಮಾತು. ಪ್ರತಿಯೊಬ್ಬ ಇನ್ನು ಧರ್ಮ ಅಂದರೆ ಏನು ಗೊತ್ತಾ? ಧರ್ಮ ಅಂದರೆ ಕಣ್ಣಿಗೆ ರೂಪವನ್ನು ನೋಡುವುದು ಕಣ್ಣಿನ ಧರ್ಮ. ದಟ್ ಈಸ್ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ಐ. ಅದು ಧರ್ಮ ಅಂದರೆ ನಿಮ್ಮ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅದು ಅದನ್ನು ಬಿಟ್ಟು ಇನ್ನೊಂದನ್ನು ಅನುಸರಣೆ ಮಾಡಿದರೆ ಅದರಿಂದ ಉಪಯೋಗ ಇಲ್ಲ, ವೇಸ್ಟ್ ಆಗುತ್ತೆ ಇಡೀ ಸಾಧನ. ಅದಕ್ಕೆ ಸ್ವಧರ್ಮ ಅಂದರೆ ಮೊದಲು ನಮ್ಮ ಧರ್ಮ ಯಾವುದು ಅಂತ ನಾವು ನೋಡ್ಕೋಬೇಕು. ಅದು ಎಲ್ಲೋ ಧರ್ಮ ಹೆಚ್ಚಿನವರು ಹೇಳ್ತಾರೆ ಜಾತಿ ಧರ್ಮ, ಬ್ರಾಹ್ಮಣ ಕ್ಷತ್ರಿಯ ವಿಶೇಷ. ಜಾತಿ ಅನ್ನೋದು ಫಿಲಾಸಫಿ ಇಲ್ಲವೇ ಇಲ್ಲ. ಅದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯೋನಿ ಭೇದಗತು ಭೇದ ಜ್ಞೇಯ ಔಪಾಧಿಕ ಸ್ವಯಂ ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೇವ ಭಿದ್ಯತೆ ಅಂತ. 13ನೇ ಶತಮಾನದಲ್ಲೇ ಜಾತಿ ಪದ್ಧತಿಗೂ ಶಾಸ್ತ್ರಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದು ಮಧ್ವಾಚಾರ್ಯ ಅವರು. ಅದೇನು ಬಾಳೆನ ಬರೆಯೋದು ಅರ್ಥ ಆಗಲಿಲ್ಲ. ಅವ್ರು ಹೇಳ್ತಾರೆ ಜಾತಿ ಭೇದ, ಯೋನಿ ಭೇದಗತು ಭೇದ ಜ್ಞೇಯ ಔಪಾಧಿಕ ಸ್ವಯಂ. ಯೋನಿ ಭೇದ ಅಂದರೆ ತಂದೆ ತಾಯಿಯಿಂದ ಬರುವ ಜಾತಿ. ಯೋನಿ ಭೇದ ಅಂತೂ ಭೇದ. ಇವನು ಬ್ರಾಹ್ಮಣ ಮಗ ಅದನ್ನು ಬ್ರಾಹ್ಮಣ, ಇವನು ಕ್ಷತ್ರಿಯನ ಮಗ ಅದನ್ನು ಕ್ಷತ್ರಿಯ, ಇವನು ವೈಶ್ಯನ ಮಗ ಅದನ್ನು ವೈಶ್ಯ, ಇವನು ಶೂದ್ರದ ಮಗ ಅದು ಶೂದ್ರ ಅನ್ನೋದು ಔಪಾಧಿಕ. ಇಟ್ ಈಸ್ ಸೋಷಿಯಲ್ ಕ್ಲಾಸಿಫಿಕೇಶನ್ ಆಫ್ ಸೊಸೈಟಿ ಆ್ಯಂಡ್ ಫಿಲಾಸಫಿ ಹ್ಯಾಸ್ ನಥಿಂಗ್ ಟು ಡು ವಿತ್ ದಿಸ್ ಸಿಸ್ಟಮ್. ಮತ್ತು ನಮ್ಮಲ್ಲಿ ಫಿಲಾಸಫಿಲಿ ಹೇಳೋ ಬ್ರಾಹ್ಮಣ ಅಂದರೆ ಏನು? ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೇವ ವಿದ್ಯತೆ. ಅದು ಯಾರಲ್ಲಿ ಶಮದವಾದಿ ಸಂಪತ್ತಿ ಇದೆ ಸಹಜವಾಗಿ ತಂದೆಯಲ್ಲಿಲ್ಲದೆ ಇರ್ಬೋದು, ಮಗನಿರ್ಬೋದು. ಆದರೆ ತಂದೆ ಬ್ರಾಹ್ಮಣ ಅಲ್ಲ, ಮಗ ಬ್ರಾಹ್ಮಣ. ಇದು ಫಿಲಾಸಫಿಯ ಬ್ರಾಹ್ಮಣ್ಯ. ಅದು ತಂದೆಯಿಂದ ಮಗನಿಗೆ, ಮಗನಿಂದ ಮುಂದೆ ಹೀಗೆ ಜಾತಿ ಪದ್ಧತಿ ಅನ್ನೋದು ಅದು ಆನುವಂಶಿಕವಾಗಿ ಬರುವಂಥ. ಈ ವರ್ಣ ಪದ್ಧತಿ ಅನ್ನೋದು ಆನುವಂಶಿಕವಾಗಿ ಬರುವಂಥ. ತಂದೆ ಅವನು ಶುದ್ಧ ವರ್ಣದಿಂದ ಸ್ವಭಾವದಿಂದ, ಮಗ ಬ್ರಾಹ್ಮಣ ಅಥವಾ ತಂದೆ ಬ್ರಾಹ್ಮಣ ಆಗುವುದು, ಮಗ ಶೂದ್ರ. ಸೊ ಈ ಫಿಲಸಾಫಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್ ಇದು ವರ್ಣ ಅಂತಂದರೆ, ವರ್ಣ ಅಂದರೆ ಬಣ್ಣ ಅಂತ. 4 ಬಣ್ಣಗಳು ಅಂತ ಹೇಳಿದೆ. ಬಣ್ಣ ಅನ್ನೋದು ಒಂದೇ. ಮೈಯ ಬಣ್ಣದಲ್ಲಿ ಬ್ರಾಹ್ಮಣರ ಬಣ್ಣ, ಕ್ಷತ್ರಿಯರ ಬಣ್ಣ, ವೈಶ್ಯರ ಬಣ್ಣ, ಶೂದ್ರರ ಬಣ್ಣ ಅಂತ ಇಲ್ಲ. ಯಾವ ಬಣ್ಣ ಅದು ಬಣ್ಣ ಯಾವುದು ಅಂದರೆ, ನಾವೀಗ ಒಬ್ಬನನ್ನು ನಂಬ್ತೇವೆ, ತುಂಬ ಪ್ರೀತಿಯಿಂದ ಅವನ ಜೊತೆ ಒಡನಾಟ ಮಾಡಬೇಕು. ಒಂದು ದಿವಸ ಅವನನ್ನು ಮೋಸ ಮಾಡ್ತಾನೆ, ಅವಾಗ ಹೇಳ್ತೇವೆ ಅವನ ಬಣ್ಣ ಬಯಲಾಗಿದೆ. ವಾಟ್ ಇಸ್ ದಟ್ ಕಲರ್ ಅಂದರೆ ಅವನ ಸ್ವಭಾವ ಒಳ್ಳೆ ಸಭ್ಯನೇ ಆಗಿದ್ರೆ ಮುಟ್ಟಿಲ್ಲ. ಈಗ ಅವನು ಹೋಗಿದ್ದು ಗೊತ್ತಾಯಿತು. ಸೊ ಅವನ ಇನ್ನರ್ ನೇಚರ್ ಇಸ್ ಕಾಲ್ಡ್ ಬಣ್ಣ. ಎಸ್ ಕಮ್ ಇಸ್ ಟ್ರೂ ಕಲರ್ ಅಂದರೆ ನಿಜವಾದ ಸ್ವಭಾವ. ಸೊ ವರ್ಣ ಅಂದರೆ ಜೀವದ ಇನ್ನೇಟ್ ನೇಚರ್. ಅದರಿಂದ ವರ್ಣ ವಿಭಾಗ ಅನ್ನುವಂಥದ್ದು ನಾವು ಈಗ ಸಮಾಜದಲ್ಲಿ ನೋಡುವ ಜಾತಿ ಪದ್ಧತಿಗೂ ವರ್ಣ ವಿಭಾಗಕ್ಕೂ ಏನೂ ಸಂಬಂಧವಿಲ್ಲ. ಇದನ್ನು ಸ್ಪಷ್ಟವಾಗಿ ವರ್ಣ ಮತ್ತು ಜಾತಿಯನ್ನು ಬೇರ್ಪಡಿಸಿ ಹಿಡಿದವರು ಆಚಾರ್ಯರು ಒಬ್ಬರೇ. ಅದು ಬೇರೆಯವರೆಲ್ಲ ಇದನ್ನು ಎಷ್ಟು ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಧರ್ಮ ಅಂದರೆ ಜಾತಿ ಧರ್ಮ ಅಲ್ಲ, ನಿಮ್ಮ ಸ್ವರೂಪದ ಧರ್ಮ. ನಿಮಗೆ ನಿಮ್ಮ ಮನಸ್ಸಿಗೆ ಒಗ್ಗುವಂಥ ಒಂದು ಪ್ರವೃತ್ತಿ ಉಂಟಲ್ಲ, ಅದು ನಿಮ್ಮದೇ ಪ್ರವೃತ್ತಿ ಅಲ್ಲ, ಅದನ್ನು ಇನ್ನೊಬ್ಬರನ್ನು ಕಾಪಿ ಮಾಡುವುದಲ್ಲ, ಅದು ಧರ್ಮ. ಅದರಿಂದ ನಮ್ಮ ಧರ್ಮ ಯಾವುದು ಅಂತ ನಾವು ಕಂಡುಕೋಬೇಕು ಮೊದಲು. ಅಂದರೆ ನಮ್ಮ ಆಸಕ್ತಿ ಯಾವುದು? ನಮ್ಮ ಆಸಕ್ತಿ ಶಾಸ್ತ್ರ ಓದಬೇಕು, ಜ್ಞಾನ ಸಂಪಾದಿಸಬೇಕು, ಶಮದಮಾದಿ ಸಂಪನ್ನನಾಗಬೇಕು ಅನ್ನೋದೇ ಒಲವಾದರೆ ಯು ಆರ್ ಬೇಸಿಕಲಿ ಬ್ರಾಹ್ಮಣ ಬೈ ನೇಚರ್. ಅದು ಸ್ವಭಾವ, ಅದು ವರ್ಣ. ನಿಮ್ಮ ವರ್ಣ ಬ್ರಾಹ್ಮಣ, ನೀವು ಜಾತಿ ಯಾವುದು? ಸೊ ಹಾಗೆ ಒಬ್ಬನಿಗೆ ಸಹಜವಾಗಿ ಅಡ್ಮಿನಿಸ್ಟ್ರೇಷನ್ ಅಂದರೆ ನೋಡಿ, 4 ವರ್ಣಗಳು ಯಾಕೆ ಮಾಡಿದ್ರು ಅಂದರೆ, ಒಂದು ವಸ್ತು ಗಟ್ಟಿಯಾಗಿ ನಿಲ್ಲಬೇಕಾಗಿದ್ದರೆ 1 ಕಾಲಿದ್ರೆ ಆಗೋದು, 2 ಕಾಲಿದ್ರೆ ಆಗೋದು, 4 ಕಾಲುಗಳು. ಸಮಾಜದ 4 ಕಾಲುಗಳು, ಅದು ಪೂರ್ಣ ಸಮಾಜ. ಒಂದು ವಿಸ್ಡಮ್, ಆ ಬುದ್ಧಿ ಜ್ಞಾನ ಇಲ್ಲದೆ ಇದ್ದರೆ ಸಮಾಜ ಪಶುಗಳ ಸಮಾಜ.
ಎರಡನೇದು ಪ್ರೊಟೆಕ್ಷನ್ ಕೊಡುವಂಥ ವ್ಯವಸ್ಥೆ ಇಲ್ಲ ಅಂದರೆ ಜ್ಞಾನವನ್ನು ಕೂಡ ನಾಶ ಮಾಡ್ತಾರೆ ದುಷ್ಟರು. ಹಾಗಾಗಿ ಮೊದಲು ಜ್ಞಾನ ಬೇಕು, ಜ್ಞಾನಕ್ಕೆ ಪ್ರೊಟೆಕ್ಷನ್ ಬೇಕು, ಆಮೇಲೆ ಬದುಕಲಿಕ್ಕೆ ಪ್ರೊಡಕ್ಷನ್ ಬೇಕು, ಇದೆ ಆಮೇಲೆ ಸರ್ವಿಸ್. ಈ ನಾಲ್ಕು ಒಟ್ಟಿಗೆ ಸೇರಿದರೆ ಮಾತ್ರ ಒಂದು ಸಮಾಜ ಆಗುತ್ತೆ. ನೀವು ಈ ಹೆಸರುಗಳನ್ನು ಹೇಳಿದ್ರಿ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮನುಷ್ಯರಿದ್ದಾರೆ ಅಲ್ಲಿ ಎಲ್ಲ ಇದೆ. ಇಲ್ಲಿಯೂ ಜ್ಞಾನ ಮಾರ್ಗದ ವ್ಯವಸ್ಥೆ. ಈಗ ನೀವು ವಿದೇಶಗಳಿಗೆ ಬನ್ನಿ, ಅಲ್ಲಿ ಜ್ಞಾನ ಇದೆ, ಜ್ಞಾನದ ಬಗ್ಗೆ ಆಸಕ್ತಿ ಇದ್ದವರಿದ್ದಾರೆ. ಐನ್ಸ್ಟೈನ್, ನಾನು ಅದೇ ಐನ್ಸ್ಟೈನ್ ಯಾರು ಅಂದರೆ ಈ ಸಿದ್ದರಾಮಯ್ಯ. ಯಾಕೆಂದರೆ ಅವರ ಆಸಕ್ತಿ ಜ್ಞಾನ, ಅಧ್ಯಯನ, ಅಧ್ಯಾಪನ, ಸಂಶೋಧನೆ. ಹಾಗಾಗಿ ಯಾರಿಗೆ ಜ್ಞಾನದಲ್ಲಿ ನಿರಂತರ ಆಸಕ್ತಿಯೋ ಅವನನ್ನು ಬ್ರಾಹ್ಮಣ ಅಂತ ಕರೆದು. ಕ್ಷತ್ರ ಅಂದರೆ ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಅವನ ಹತ್ರ ರಕ್ಷಣೆಗೆ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆ, ಇನ್ನೊಬ್ಬರ ಕಷ್ಟಕ್ಕೆ ಕಾಲಿಗೆ ಅವರ ಸಹಾಯಕ್ಕೆ ಹೋಗತಕ್ಕಂಥ ಸ್ವಭಾವ ಯಾರಿಗೆ ಸಹಜವಾಗಿದೆ ಅವನು ಕ್ಷತ್ರಿಯ. ಕ್ಷತ್ರಿಯನ ಮಗನಲ್ಲಿ ಅವನು ಅದಿರಬೇಕು ಅಂತಿಲ್ಲ. ಅವನು ಕ್ಷತ್ರಿಯ ಜಾತಿ, ಅವನಲ್ಲಿ ಈ ಸ್ವಭಾವ ಕ್ಷತ್ರಿಯ. ತೋಟಗಾರಿಕೆ ಮಾಡುವಂಥ ಸ್ವಭಾವ. ಇವತ್ತು ಒಂದು ದೃಷ್ಟಾಂತ ಇದೆ. ಒಂದು ಮನೆಯಲ್ಲಿ ಒಬ್ಬ ತಂದೆಗೆ 4 ಜನ ಮಕ್ಕಳಿರ್ತಾರೆ. ಅವ್ರ ಮಕ್ಕಳು ದೊಡ್ಡವ ಮಕ್ಕಳಿಗೆಲ್ಲ ಪಾಠ ಹೇಳ್ತಾರೆ. ಎರಡನೇವ ಮನೆ ಯಜಮಾನಿಕೆ ಮಾಡ್ಕೊಳ್ತಾರೆ, ಮೂರನೇವ ತೋಟ ಮಾಡ್ಕೊಳ್ತಾರೆ, 4ನೇವ ಅಣ್ಣನ ಸರ್ವಿಸ್ ಕೊಡ್ತಾರೆ. ಹಾಗಾದರೆ ಇದೇ 4 ಜನ ಅಣ್ಣ ತಮ್ಮಂದರು 4 ವರ್ಣಗಳು, ಒಂದೇ ತಂದೆಗೆ 4 ವರ್ಣಗಳು. ಈ ಕಲ್ಪನೆ ಇದ್ದಾಗ ಮಾತ್ರ ನಮಗೆ ಫಿಲಾಸಫಿ ಅರ್ಥ. ಅದು ಬಿಟ್ಟು ನೀವು ಜಾತಿ ಪದ್ಧತಿ ಪಡ್ಕೊಂಡ್ರೆ ಫಿಲಾಸಫಿ ಹೊರಟೋದು. ಜಾತಿ ಪದ್ಧತಿ ಸೋಷಿಯಲ್ ಸಮಾಜದಲ್ಲಿ ಸಮಾಜ ವ್ಯವಸ್ಥೆಗೋಸ್ಕರ ಮಾಡಿದ್ರು. ಬೇಕು ಅಂತ ಇಟ್ಟುಕೊಳ್ಳಿ ಸಮಾಜದಲ್ಲಿ ನಮಗೆ ವಿಧಾನಕ್ಕೂ ಜಾತಿ ಪದ್ಧತಿಗೂ ಸಂಬಂಧ ಇಲ್ಲ ಅಂತ ಮೊದಲು ಘೋಷಣೆ ಮಾಡಿದವರು ಆಚಾರ್ಯ ಬಂದವರು. ತುಂಬ ಅದ್ಭುತವಾದ ಒಂದು ಆವಿಷ್ಕಾರ. ಯಾಕಂದ್ರೆ ಯಾರು ಹೇಳಿದ್ರು ವರ್ಣ ಅಂದರೆ ಮನುಷ್ಯನ ಸ್ವಭಾವ. ಅವನ ಸ್ವಭಾವ ಇರುವುದನ್ನು ಫಿಲಾಸಫಿ ಮುಖ್ಯ ಹೊರತು ಯಾರ ಮಗ ಆಗೋದಲ್ಲ. ಅನ್ನು ಸ್ವಧರ್ಮ ಅಂದರೆ ನಮ್ಮ ಸ್ವಭಾವಕ್ಕೆ ಹೋಗುವ ಧರ್ಮ ಯಾವುದು. ಇವಾಗ ಅದಕ್ಕೆ ಆಚಾರ್ಯರು ಸನ್ಯಾಸಕ್ಕೆ ಹೇಳುವಾಗ ಹೇಳ್ತಾರೆ, ಯದಹರೆಯೋ ವಿರಜೆ ತದಹರೆಯೋ ಪ್ರವರಜೆ ಬಾಲ್ಯಾದ್ವ ಗೃಹಾದ್ವ ವನಾದ್ವ. ಬಾಲ್ಯದಲ್ಲೇ ಅವನಿಗೆ ಸೆಕ್ಸ್ವಲ್ ಲೈಫ್ ಬೇಡ ಅಂತ ಕಂಡ್ರೆ ಅವನ ಸ್ವಭಾವ ಯತಿಧರ್ಮ, ಅವನು ಬಾಲ್ಯದಿಂದ ಸನ್ಯಾಸಿ ಅಲ್ಲ. ಮದುವೆ ಆಗಬೇಕು ಅಂತ ಆಸೆ ಇದ್ದರೆ ಮದುವೆ ಆಗ್ತಾನೆ. ಮದುವೆ ಆಗಿ ಸ್ವಲ್ಪ ಸಮಯದ ನಂತರ ಈ ಸೆಕ್ಸುವಲ್ ಲೈಫ್ ಸಾಕು ಅಂದ್ಕೊಂಡು ಅವನು ಸನ್ಯಾಸಿ ಆದರೆ ಅದು ಗೃಹಸ್ಥ ಸನ್ಯಾಸಿ. ಸೊ ನಮ್ಮಲ್ಲಿ ಅದು ಬರೀ 2 ಪ್ರದೇಶದ ಸಂಪ್ರದಾಯ ಹೊರಟೋಗಿದೆ. ಉಡುಪಿಯವರಿಗೆ ಬಾಲ ಸನ್ಯಾಸ, ಘಟನೆಗಳು ಇದು ಅಸಂಗತ. ಎಲ್ಲಿಯೂ ಬಾಲ ಸನ್ಯಾಸ ಇರ್ಬೋದು, ಎಲ್ಲಿಯೂ ಅದು ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು, ಆ ಮಠಕ್ಕೆ ಸಂಬಂಧಪಟ್ಟದ್ದಲ್ಲ. ಈ ಮಠದಲ್ಲಿ ಗೃಹಸ್ಥ ಸನ್ಯಾಸ, ಈ ಮಠ ಬಾಲ ಸನ್ಯಾಸ ಅನ್ನೋದು ಮತ್ತೆ ಬಾಲಿಷ್ಯವಾದ ಬರುತ್ತದೆ. ಎಲ್ಲಿ ಯಾವಾಗ ವೈರಾಗ್ಯ ಉಂಟು ಅವಾಗ ಸನ್ಯಾಸ. ನಿಮಗೆ ಗೊತ್ತುಂಟೋ ಇದು, ಉಡುಪಿಯಲ್ಲಿ ಸೋದೆ ಮಠದಲ್ಲಿ ವೃಂದಾವನಾಚಾರ್ಯ ಅಂತ ಬರೆದರು, ವಿಶ್ವಪ್ರೀತಿ ಶಾಸ್ತ್ರ ಅವರ ಹೆಸರು. ಅವರು ಯಾರಿಗೆ ಆಶ್ರಮ ಕೊಡೋದು ಗೊತ್ತುಂಟ? ಒಬ್ಬ ಗೃಹಸ್ಥನಿಗೆ ಆಶ್ರಮ ಕೊಡೋದು, ವರಾಹತೀರ್ಥ ಕೃಷ್ಣ ತನ್ನ ಉತ್ತರಾಧಿಕಾರಿಯಲ್ಲಿ ಒಬ್ಬ ಗೃಹಸ್ಥನಿಗೆ ಆಶ್ರಮ ಕೊಟ್ಟರು. ಉಳಿದ 7 ಮಠದವರು ಗಲಾಟೆ ಮಾಡಿದರು. ಉಳಿದ 7 ಮಠದವರು ಗಲಾಟೆ ಮಾಡಿದ ಮೇಲೆ ಸಂಪ್ರದಾಯ ಇದೇ ನೋಡಿ, ಯಾವುದೇ ಒಂದು ವಿಷಯ ತಿಳಿದು ಮಾಡಿದಾಗ ಅದು ಸಂಪ್ರದಾಯ ಅಂತ ಕಣ್ಮುಚ್ಚಿ ಮಾಡಬೇಕು. ಯಾಕೆಂತ ಕೇಳಬಾರ್ದು. ಇವರು ಆಚಾರ್ಯರು ಬಾಲನಿಗೆ ಬಾಲಕನಿಗೆ ಸನ್ಯಾಸ ಕೊಡಬೇಕು ಅಂತ ಹೇಳಲಿಲ್ಲ. ವೈರಾಗ್ಯ ಬದುಕು ನಾನು ಗೃಹಸ್ಥನೇ ಕೊಡ್ತೇನೆ ಅಂತ ಅವ್ರ ಕೈಯಲ್ಲಿ ಕೃಷ್ಣಪೂಜೆ ಮಾಡಿಸಿದ್ದಾರೆ. ವೃಂದಾವನಾಚಾರ್ಯರು ಆ ಗೃಹಸ್ಥರು ವರಾಹತೀರ್ಥರು ಅಂತ ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ. ಆ ವರಾಹತೀರ್ಥರಿಗೆ ಒಬ್ಬರ ಮಗ ಇದ್ದ ಸನ್ಯಾಸ ಕೊಡುವಾಗ ಅವರಿಗೆ ಹೆಸರು ಅಣ್ಣಯ್ಯಾಚಾರ್ಯರು. ಅಣ್ಣಯ್ಯಾಚಾರ್ಯರ ಮಠ ಅಂತ ಈಗ ಅವ್ರ ಮನೆ ಇದೆ. ಹಾಗಾಗಿ ಇವರು ಧೈರ್ಯವಾಗಿ ವರಾಹತೀರ್ಥರಿಗೆ ಆಶ್ರಮಕ್ಕೆ ವರಾಹತೀರ್ಥರು ಅಂತ ಹೆಸರು ಕೊಟ್ಟು ಸೋದೆ ಮಠದ ಪಟ್ಟದ ದೇವರಿಗೆ ಪೂಜೆ ಮಾಡಿಸಿದ್ರು, ಕೃಷ್ಣನಿಗೆ ಪೂಜೆ ಮಾಡಿಸಿದ್ರು. ಉಳಿದ 7 ಮಠಗಳವರು ಸಂಪ್ರದಾಯ ಕೆಟ್ಟೋಯ್ತು, ಇದು ಹೀಗೆ ಮಾಡಬಾರದು ಅಂತ ಒತ್ತಡ ಆಗಿದೆ. ಅವರು ಹೇಳಿದ್ರು, ನನ್ನ ನಿರ್ಧಾರವನ್ನು ನಾನು ಮಾಡಿದ್ದೇನೆ, ನಾನು ಇನ್ನು ಯಾವುದೇ ಬ್ರಹ್ಮಚಾರಿ ಆಶ್ರಮ ಕೊಡೋಲ್ಲ. ಅದು ತುಂಬ ವಿವಾದ. ಕಡೆಗೆ ಸೋದೆ ಮಠದ ಶಿಷ್ಯ ವರ್ಗದವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ನೀವು ದಯವಿಟ್ಟು ನಮ್ಮ ಮಾತು ಕೇಳಬೇಕು, ಒಬ್ಬ ಬ್ರಹ್ಮಚಾರಿಗೆ ಆಶ್ರಮ ಕೊಡಬೇಕು. ಅವ್ರು ಏನು ಹೇಳಬೇಕು ಅಂತ, ಸರಿ ನನ್ನ ಆಶ್ರಮ ನಾನು ಕೊಟ್ಟಾಗಿದೆ, ನಿಮಗೋಸ್ಕರ ಯಾರು ಬೇಕಾದ್ರೆ ಹೋಗಿ ಕರ್ಕೊಂಡು ನನಗೆ ಸನ್ಯಾಸ ಕೊಡ್ತೇನೆ. ಮತ್ತೆ ಸನ್ಯಾಸ ಕೊಟ್ಟರೆ ನಾವು ನನ್ನ ಎದುರು ಬರಬಾರ್ದು, ನಿಮ್ಮ ಸನ್ಯಾಸಿ ನಾನು ಆಶ್ರಮ ಕೊಟ್ಟು ಬಿಡ್ತೀವಿ, ನೀವು ಅವ್ರನ್ನ ಕರ್ಕೊಂಡು
ನನ್ನ ಎದುರು ಕೊನೆ ತನಕ ನಾನು ಸನ್ಯಾಸ ಕೊಟ್ಟ ಬಾಲ ಸನ್ಯಾಸಿ ಕಣ್ಣೆತ್ತಿ ನೋಡಲಿಲ್ಲ ಉದ್ದಾರಣಾಚಾರ. ಅದೇ ಇದು ನಿಜವಾದ ಫಿಲಾಸಫಿ ಗೊತ್ತಿದ್ದವರು ನಡ್ಕೊಳ್ಳುವ ರೀತಿ. ಅದು ಇಡೀ ಸಮಾಜಕ್ಕೆ ಅರ್ಥ ಆಗಲ್ಲ, ಆ ಇಂಡಿವಿಜುವಲ್ ಕೆಪಾಸಿಟಿ. ಹಾಗೆ ಆ ಧರ್ಮ, ನಮ್ಮ ಸ್ವಧರ್ಮ ಯಾವುದು? ಸನ್ಯಾಸಿ ಅವನು ಮದುವೆ ಆದಮೇಲೆ ಅವನು ಪರಿವರ್ತನೆ ಆದ, ಅಲ್ಲಿಂದ ಸನ್ಯಾಸಿ ಆದ, ಆಮೇಲೆ ಸನ್ಯಾಸ ಸ್ವಧರ್ಮ ಆಯಿತು. ಇಲ್ಲ ಮದುವೆ ಆದ ಆಮೇಲೆ ವಾನಪ್ರಸ್ಥ. ಈಗ ಇಲ್ಲ. ಹಿಂದೆ ಬಹಳ ಸುಂದರವಾದ ಒಂದು ಪದ್ಧತಿ ಇತ್ತು. ಗಂಡ ಹೆಂಡತಿ ಒಟ್ಟಿಗೆ ಕಾಡಿನಲ್ಲಿ ಹೋಗಿ ಜೋಬಡಿ ಕಟ್ಟಿಕೊಂಡಿರೋದು ಬಹಳ ಆನಂದವಾದ. ಈ ಎಕ್ಸ್ಕ್ಲೂಸಿವ್ ಲೈಫ್, ಈ ಬೇಟೆ ಜೀವನ ಬೇಡ. ಹಾಗೆ ನಾವು ಹೀಗೆ ಯಾವುದರಲ್ಲಿ ಒಂದು 3 ದಿವಸ ಆಗಲ್ಲ, ಲೈಫ್ ಲಾಂಗ್ ಹೀಗೆ ಇರಬೇಕು ಅಂತ. ಆ ಬೇಟೆಯಿಂದ ಸಂಪರ್ಕ ಕಳೆದುಕೊಂಡು ಕಾಡಿನಿಂದ ಗಂಡ ಹೆಂಡತಿ ಇರ್ತಿತ್ತು. ಅಲ್ಲಿಯೂ ಬೇಡ ಅಂತ ಕಂಡು ಸನ್ಯಾಸ. ಹೀಗೆ ಇದು. ಆಗ ಒಬ್ಬ ಮನುಷ್ಯನ ಧರ್ಮ ಯಾವುದು ಅಂದರೆ, ಅವನಿಗೆ ಬ್ರಹ್ಮಚರ್ಯ ಇಷ್ಟ ಆದಾಗ ಬ್ರಹ್ಮಚರ್ಯ ಅವರ ಧರ್ಮ, ಸೆಕ್ಸ್ ಬೇಕು ಅಂದಾಗ ಸೆಕ್ಸುವಲ್ ಲೈಫ್ ಅವರ ಧರ್ಮ. ಇದು ಸ್ವಧರ್ಮ. ನನ್ನ ಸ್ವಧರ್ಮ ಯಾವುದು ಅಂತ ನಾನು ಧರ್ಮಶಾಸ್ತ್ರ ಪುಸ್ತಕ ನೋಡಿ ಹೇಳಿ ಬರೋದಿಲ್ಲ. ಅದು ನಾನು ನನ್ನ ಸ್ವಧರ್ಮ ಯಾವುದು ನಾನು ಕಂಡುಕೊಳ್ಳೋದು. ನನ್ನ ಅಭಿರುಚಿ ಯಾವುದು? ಶಮದಮಾದಿ ಸಂಪತ್ತಿ, ಇದೆಲ್ಲ ನನ್ನ ಅಭಿರುಚಿ ಆದರೆ ಅದು ನನ್ನ ಧರ್ಮ. ಹೀಗೆ ಸ್ವಧರ್ಮಾಚರಣ ಶಕ್ತಿಯ. ಸ್ವಧರ್ಮ ಎಷ್ಟು ಆಚರಣೆ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಅಪ್ಪರಿ ಮಿಟ್ಟಿಲ್ಲ. ಎಷ್ಟು ಕೂಡ ಸ್ವಧರ್ಮದಲ್ಲಿ ಮೇಲಕ್ಕೆ ಹೋಗ್ಬೋದು. ಅದನ್ನು ಎಲ್ಲರಿಗೂ ಅಷ್ಟು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಶಕ್ತಿಯ ಸ್ವಧರ್ಮಾಚರಣ. ಆದಷ್ಟು ನಿನ್ನ ಧರ್ಮವನ್ನು ಆಚರಣೆ ಮಾಡು. ನಿನ್ನ ಸ್ವಭಾವಕ್ಕೆ ಒಪ್ಪುವ ಬದುಕನ್ನು ಬದುಕುವಂತ. ವಿಧರ್ಮಾಚ ನಿವರ್ತನ. ಇನ್ನೊಬ್ಬರ ಧರ್ಮವನ್ನು ಕಾಪಿ ಮಾಡಬೇಕು. ಅದು ನಿನಗೆ ಸಹಜ ಒಪ್ಪುವುದೇ ಇಲ್ಲ. ಅದು ನಾಟಕೀಯ ಆಗುತ್ತೆ. ಇನ್ನೊಬ್ಬರ ಧರ್ಮವನ್ನು ನಾವು ಕಾಪಿ ಮಾಡಿದರೆ ಅದು ವಿಧರ್ಮಾಚ. ನಿನಗೆ ನಿನ್ನ ಸ್ವಭಾವಕ್ಕೆ ಒಗ್ಗದ. ಇದಕ್ಕೆ ವಿಧರ್ಮ ಅಂತ ಒಂದು ಒಳ್ಳೆಯ ದೃಷ್ಟಾಂತ ನಾನು ಅಣ್ಣಾರೆ ಕಂಡು. ಶಿವಮೊಗ್ಗದ ಹುಡುಗ ಇದ್ದ. ಅವನು ಜಾತಿಯಿಂದ ಕುರುಬರವ. ಅವನು ಉಪನ್ಯಾಸ ಹೇಳಿ ಬರ್ತಿದ್ದ. ಒಂದು ದಿವಸ ನನ್ನ ರೂಮಿಗೆ ಬಂದ. ನಾನು ಕುರುಬ. ನಾನು ನಮ್ಮ ಮನೆಯಲ್ಲೆಲ್ಲ ಮಾಂಸ ತಿಂತಾರೆ. ನನಗೆ ಇಷ್ಟ ಇಲ್ಲ ಮಾಂಸ. ನಾನು ಶಾಕಾಹಾರಿ ಆಗಬೇಕು ಬಯಸಿದ್ದೇನೆ. ಆದರೆ ಮನೆಯವರೆಲ್ಲ ಬೈತಾರೆ. ಯಾಕೆ ಮಾಂಸದಲ್ಲಿರುವುದು ಕುರುಬರ ಸ್ವಧರ್ಮ, ಅದನ್ನು ಬಿಟ್ಟದಿಂದ ನೀನು ತಪ್ಪು ಮಾಡ್ತಾ ಇದ್ದೀನಿ ಬೈತಾರೆ. ತಾಯಿ ಮಾಡಿ ಅವಾಗ ನಾನು ಹೇಳಿದೆ, ಯಾವ ಆಹಾರ ಸೇವಿಸಬೇಕು ಅನ್ನೋದು ಜಾತಿ ಧರ್ಮ ಅಲ್ಲ, ಸ್ವಧರ್ಮ. ನಿನಗೆ ಮಾಂಸದಲ್ಲಿ ಇಷ್ಟ ಇಲ್ಲ ಅಂದರೆ ತಿನ್ನಬೇಡ. ಕುರುಬರಾದವರೆಲ್ಲ ಮಾಂಸ ತಿನ್ನಬೇಕು ಅಂತ ಶಾಸ್ತ್ರ ಹೇಳೋದು. ಅದನ್ನ ನೀನು ತಿನ್ಬೇಡ ಬಿಟ್ಟ. ಇದು ಮನೆಗೆ ಹೋದರೆ ಬೈತಾಗಂತಾರೆ. ಸ್ವಧರ್ಮ ಮಾಂಸ ತಿನ್ಬೋದು, ನೀನು ಕುರುಬರ ಧರ್ಮಕ್ಕೆ ಅದೇ ಸ್ವಧರ್ಮ ಯಾವುದು ಅಂದರೆ ವೈಯಕ್ತಿಕ ಅಭಿವೃದ್ಧಿ. ಅವನಿಗೆ ಮಾಂಸ ತಿನ್ನುವುದು ಇಷ್ಟವೇ ಇಲ್ಲ, ಸ್ವಧರ್ಮ ಅಂತ ತಿನ್ನಬೇಕಾ? ಇದು ಸ್ವಧರ್ಮ ವಿಧರ್ಮದ ನಾನು ಕೊಟ್ಟ ದೃಷ್ಟಾಂತದಿಂದ ನನಗೆ ಅರ್ಥ ಆಗಿರ್ಬೋದು. ನನಗೆ ಯಾವುದು ಇಷ್ಟವೋ ಅದು ಸ್ವಧರ್ಮ. ಅದು ನಮ್ಮ ಜಾತಿಯವರಿಗೆ ಇಷ್ಟ ಇಲ್ಲ ಅಂತ ಈಗ ತಿನ್ನುವುದಂದರೆ ಅದೊಂದು ಧರ್ಮ. ಅದಕ್ಕೆ ಆ ಹುಡುಗನದು ಕಥೆ ಕೇಳಿದರೆ ಆಶ್ಚರ್ಯ ಆಗೋದು. ಉಪನ್ಯಾಸಕ್ಕೆ ಬರ್ತಿಲ್ಲ. ಅವನದೊಂದು ಅಂಗಡಿ ಸ್ಪೆಕ್ಸು.
ನನ್ನ ಕರ್ಕೊಂಡು ಹೋದಾಗ ಒಂದು ನನಗೋಸ್ಕರ ಒಂದು ಕನ್ನಡದಿಂದ ಅದನ್ನು ಕೊಟ್ಟು ನಮಸ್ಕಾರ ಮಾಡಿ, ಇದಕ್ಕೆ ನೀನು ಜೀವನ ಮಾಡ್ತಕ್ಕಂಥದ್ದೇ ಇದನ್ನು ಮಾರಾಟ ಮಾಡಿ ಬೇಕಾದ್ರೆ ಲಾಭ ಬೆಳೆದಿದೆ, ಎಷ್ಟು ಖರ್ಚಾಗಿದೆ, ನೀನು ಕೂಡ ಇದನ್ನು ತಯಾರು ಮಾಡೋದಲ್ಲ, ಬೇರೆ ಕಡೆಯಿಂದ ಇದಕ್ಕೆ ಎಷ್ಟು ಹಣ ಕೊಟ್ಟು ನೀನು ಕಲಿಸಿದ್ದಿ ಅಷ್ಟು ಹಣ ತಗೋದೆ. ಅದಕ್ಕೆ ಅವನು ಏನು ಹೇಳಿದ ಗೊತ್ತ, ನೀವು ಇದಕ್ಕೆ ಬೆಲೆ ಕೊಡ್ತೀರಾ, ಆದರೆ ಒಂದು ಉಪಕಾರ ಮಾಡಿ, ನೀವು ಕೊಡ್ತಕ್ಕ ಬೆಲೆ ಅದು ದುಡ್ಡಲ್ಲ, ಮತ್ತೆ ಮುಂದಿನ ಜನ್ಮದಲ್ಲಿ ನಾನು ಮಾಧವರಾಗಿ ಕೊಡೋದಕ್ಕೆ ಆಶೀರ್ವಾದ ಮಾಡಿ ಅಂತ ಅವನು ತುಂಬ ಇನ್ನೊಂದು ಕನಕದಾಸ, ಮುಂದಿನ ಜನ್ಮದಲ್ಲೂ ನಾನು ಮಾಧವರಾಗಿ ಕೊಡೋದಕ್ಕೆ ಆಶೀರ್ವಾದ ಮಾಡಿ. ಇದು ಸ್ವಭಾವ, ಸ್ವಧರ್ಮ. ಇದು ಅವರ ಕುಲಧರ್ಮ ಅಲ್ಲ. ಅವರು ಯಾರು ಮಾಧುರ ಆಗಲಿಲ್ಲ, ಅವ್ರು ಮಾಂಸ ತೆಗೆದು ಬಿಟ್ಟಿಲ್ಲ, ಇವನು ಮಾಂಸ ತೆಗೆದು ಬಿಟ್ಟ, ಮಧು ಸಿದ್ಧಾಂತದ ದೀಕ್ಷೆ ಕೊಟ್ಟ, ಅದು ಸ್ವಧರ್ಮ. ಅದೇ ಯಾವುದು ನಮ್ಮ ಮನಸ್ಸಿಗೆ ನಮ್ಮ ಜೀವಕ್ಕೆ ಒಗ್ಗುವ ಧರ್ಮ ಉಂಟೋ ಅದು ಸ್ವಧರ್ಮ. ಅದು ವಿರುದ್ಧವಾಗಿರ್ತಕ್ಕಂಥ ಆಚರಣೆ, ಅದು ಜಾತಿ ಧರ್ಮ ಆಗಿರ್ಬೋದು, ವಿಧರ್ಮ. ಅದರಿಂದ ಸ್ವಧರ್ಮ ಧರ್ಮಗಳ ಡೆಫಿನೇಷನ್ ಬಹಳ ಎಚ್ಚರಬೇಕು. ಸಾಮಾನ್ಯವಾಗಿ ಎಲ್ಲರೂ ಸ್ವಧರ್ಮ ಅಂದರೆ ನಿಮ್ಮ ಜಾತಿ ಧರ್ಮ, ವಿಧರ್ಮ ಜಾತಿ ವಿರುದ್ಧ ಧರ್ಮ ಅಂತಾರೆ. ಅದಲ್ಲ, ಸ್ವಧರ್ಮಾಚರಣ ಶಕ್ತಿಯ ವಿಧರ್ಮಾಚರಣೆ ಬರ್ತಾನೆ. ಎರಡಾಯ್ತಾ, ನಮ್ಮ ಧರ್ಮ ಯಾವುದು, ನಮ್ಮ ಸ್ವಭಾವಕ್ಕೆ ಹೋಗುವ ನಮ್ಮ ಜೀವಧರ್ಮ ಯಾವುದು ಅನ್ನೋದನ್ನು. ಅದಕ್ಕೋಸ್ಕರ ಮಧ್ವಾಚಾರ್ಯ ಹೇಳಿದರು, ಈ ವರ್ಣ ಉಂಟಲ್ಲ ಅದು ಜೀವಕ್ಕೆ ಸಂಬಂಧಪಟ್ಟದ್ದು, ಜಾತಿ ದೇಹಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಮುಂದಿನ ಜನ್ಮದಲ್ಲಿ ಅವನು ಶೂದ್ರ ಆಗ್ಬೋದು, ಬ್ರಾಹ್ಮಣ ಅಥವಾ ಏನೂ ಆಗ್ಬೋದು, ವರ್ಣ ಬದಲಾಗ ಅದು ಜೀವಕ್ಕೆ ಅಡ್ತಿದ್ದಂಥ. ಹೀಗೆ ಆಯ್ತು. ಅನಂತರ ದೈವಾತ್ ಲಬ್ಧೇನ ಸಂತೋಷ. ಬಹಳ ಮುಖ್ಯವಾದ ವಿಷಯ ಏನು ಅಂದರೆ ಬಿ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್. ಅದು ಬಹಳ ಮುಖ್ಯವಾದ ತುಷ್ಟಿ, ಕಂಟೆಂಟ್ಮೆಂಟ್. ಯಾವುದು ಏನು ಇದೆಯೋ ಅದಕ್ಕೆ, ಯಾಕೆಂದರೆ ಇಲ್ಲದದ್ರ ಬಗ್ಗೆ ಅತೃಪ್ತಿ ಬೆಳೆಸ್ಕೊಂಡು ಬಂದರೆ ಅದಕ್ಕೆ ಹೇಳಿಲ್ಲ. ಅದು ಇಲ್ಲದೇ ಇದ್ದದ್ರ ಬಗ್ಗೆ ಅತೃಪ್ತಿ ಬೆಳೆಸ್ಕೋಬೇಡ, ಇದ್ದದ್ರ ಬಗ್ಗೆ ತೃಪ್ತಿ ಬೆಳೆಸು. ನಮಗೆ ಸಾಮಾನ್ಯವಾಗಿ ಅತೃಪ್ತಿ ಇವತ್ತು ಮಾಡರ್ನ್ ಲೈಫ್ನ ಸೊಸೈಟಿಯ ಟ್ರೆಂಡೇ ಹಾಗಾಗಿದೆ. ನಿಮ್ಮ ಹತ್ರ ಟೂತ್ಪೇಸ್ಟ್ ಇದೆ, ಬ್ರಷ್ ಇದೆ, ಫಸ್ಟ್ ಕ್ಲಾಸ್ ಒಳ್ಳೆ ಕ್ವಾಲಿಟಿ ತೊಗೊಂಡಿದ್ದೀರಿ, ಅಷ್ಟು ಟಿ ವಿಯಲ್ಲಿ ಬರುತ್ತೆ. ಇದಕ್ಕಿಂತಲೂ ಯೋಗ್ಯವಾದಂತಹ ಬ್ರಷ್ ನಮ್ಮ ಹತ್ರ ಇದೆ, ಐಶ್ವರ್ಯ ಇದೆಲ್ಲ ಇದನ್ನು ನಿಮ್ಮ ಹಲ್ಲು ಹಳಬಳ ಅನ್ನೋದೆ ಕೂಡ ಅದನ್ನು ಅಂದರೆ ನಮ್ಮಲ್ಲಿ ಇರುವುದಕ್ಕಿಂತ ಮತ್ತೊಂದು ಒಳ್ಳೆಯದಿದೆ ಅಂತ ನಮ್ಮಲ್ಲಿ ಅತೃಪ್ತಿ ಹುಟ್ಟಿಸಿ ಅದನ್ನು ಮಾರ್ಕೆಟ್ ಮಾಡೋದು. ಇವತ್ತಿನ ಇಕನಾಮಿಕ್ಸೇ ಅತೃಪ್ತಿಯ ಮೇಲೆ ಬೇಸಾಗಿದೆ. ಮನುಷ್ಯನ ತೃಪ್ತಿಯನ್ನು ಕೆಡಿಸಿ ಅವನು ತಲೆ ಕೆಡಿಸಿ ಅವನು ಹಾಳು ಮಾಡಿ ಅವನು ಎಕ್ಸ್ಪ್ಲೈಟ್ ಮಾಡೋದು. ಆದರೆ ಅದರಿಂದ ಎಲ್ಲ ಸಮಸ್ಯೆಗಳು ಅದರಿಂದ ಅದು ದೈವಾಲಬ್ಧೇನ ಸಂತೋಷ. ದೈವ ಬರ ಅಕಸ್ಮಾತ್ ನಮಗೆ ಏನು ಸಿಕ್ಕಿತೋ, ಏನು ನಮ್ಮ ಪಾಲಿಗೆ ದಕ್ಕಿತೋ ಅದನ್ನು ತೃಪ್ತಿ ಮಾಡಬೇಕು. ಅದು ಇಲ್ಲ ಅಂತ ಇಲ್ಲದೇ ಇರುವುದನ್ನು ಕುರಿತು ಕೊರಗಬೇಡ, ಇದ್ದದ್ರ ಬಗ್ಗೆ ಸಂತೋಷ ಮಾಡೋದು. ಅದು ಆ ಕಂಟೆಂಟ್ಮೆಂಟ್ ಬಹಳ ಮುಖ್ಯವಾಗಿದೆ. ನಮ್ಮ ಎಲ್ಲ ಜೀವನದ ಸಮಸ್ಯೆಗಳಿಗೆ ಅತೃಪ್ತಿ ಕಾರಣ. ಎಲ್ಲ ಇದೆ. ಟಿ ವಿ ಇಂಡಿಯಾದಲ್ಲಿ ಸಮಸ್ಯೆ ಇತ್ತು. ಮೊದಲು ಕಲರ್ ಟಿ ವಿ ಇರಲಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್. ಇಂದಿರಾ ಗಾಂಧಿ ಕಾಲದಲ್ಲಿ ಬಂತು, ಅಲ್ಲಿ ತನಕ ಟಿ ವಿನೇ ಇರಲಿಲ್ಲ. ಬಂತು ಅಂದ್ಬಿಟ್ಟು ಎಲ್ಲರೂ ಟಿ ವಿ ತಗೋಬೇಕು. ಎಲ್ಲ ಅವ್ರ ಮನೆಯಲ್ಲಿ, ನಮ್ಮ ಮಕ್ಕಳ ಮನೆಯಲ್ಲಿ ಟಿ ವಿ ಇದೆ, ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಸುಮಾರು ಸ್ಟೇಟಸ್ ಟಿ ವಿ ತಗೊಂಡು ಎಲ್ಲ ಬ್ಲ್ಯಾಕ್ ಟಿ ವಿ. ಕಲರ್ ಟಿ ವಿ ಬಂತು, ಅಯ್ಯೋ ನಮಗೆ ಕಲರ್ ಟಿ ವಿ ಪುನಃ ಕಲರ್ ಇದೆ ಅಂತ ಮೂಲೆ ಬಾರ ಮಾಡಿ ಕಲರ್. ಅದು ನಮ್ಮ ಅತೃಪ್ತಿಯನ್ನು ಬೆಳೆಸಿ ನಮ್ಮನ್ನು ಎಕ್ಸ್ಪ್ಲೈಟ್ ಮಾಡೋದು. ಅದಕ್ಕೆ ನಾವು ಎಷ್ಟು ನಮ್ಮ ಪಾಲಿಗೆ ದಕ್ಕಿದೆ ಅದರಿಂದ ಸಂತೋಷ ಪಡುವುದರಲ್ಲಿ ಇಲ್ಲದ್ರ ಬಗ್ಗೆ ಕೊರಗಬೇಡ. ಇದು ಬಹಳ ಬ್ಯೂಟಿಫುಲ್ ಸೈಕಾಲಜಿ. ಮನುಷ್ಯ ನೆಮ್ಮದಿಯಿಂದ ಬದುಕುವುದಕ್ಕೆ ಇದು ಬಹಳ ಮುಖ್ಯವಾದ ಕಾರಣ. ದೈವಾಲಬ್ಧೇನ ಸಂತೋಷ. ಇದು ಮೂರನೇದು ಡಿಸಿಪ್ಲಿನ್. ನಿನಗೆ ಏನು ಇದೆ ಅದರಿಂದ ತೃಪ್ತಿಯಾಗಿ ಬದುಕುವುದಕ್ಕೆ ಕರೆ. ನಾಲ್ಕನೇದು ಆತ್ಮವಿಚರಣಾಲೋಚನ. ಯಾರು ಆತ್ಮವಿದರು ಅಂದರೆ ಭಗವಂತನನ್ನು ಅರಿತವರು ಜ್ಞಾನಿಗಳು ಸಿಕ್ಕಿದರೆ ಬಿಡುಗಡ ಗಟ್ಟಿ ಹಿಡಿದವ ಕಾಲ. ಆತ್ಮವಿದ್ ಚರಣಾಲೋಚನ ಎಲ್ಲಿ ತನಕ ಅಂದರೆ ಅದು ತದ್ವಿಧಿ ಗೀತೆಯಲ್ಲಿ ಕೃಷ್ಣ ತದ್ವಿಧಿ ಪ್ರತಿಪಾದನೆಯ ಪರಿಪ್ರಶ್ನೆಯನ್ನು ಸೇವಯ. ಅವರು ಆತ್ಮಜ್ಞಾನಿಗಳು ನೀನು ಕಾಲು ಹಿಡಿದು ಹೋದರೆ ಓದು ಬಿಡ್ಬೋದು, ಒತ್ತಡ ಬಿಡಬೇಡ, ಗಟ್ಟಿ ಹಿಡಿದು ಹಾಗೆ. ಅದು ಆತ್ಮವಿದ್ ಚರಣಾಲೋಚನ. ಜ್ಞಾನಿಗಳ ಬೆನ್ನು ಬಿಡಬೇಡ, ಜ್ಞಾನಿಗಳ ಕಾಲು ಹಿಡ್ಕೋ. ಆಯಿತು. ಆಮೇಲೆ
ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥಾ. ಗ್ರಾಮ್ಯ ಧರ್ಮ ನಿವೃತ್ತಿ, ಗ್ರಾಮ್ಯ ಧರ್ಮ ಅಂದರೆ ಸೆಕ್ಷುವಲ್ ಲೈಫ್. ಸೆಕ್ಷುವಲ್ ಲೈಫ್ನಿಂದ ಆದಷ್ಟು ದೂರ ಹೋಗೋದಕ್ಕೆ ಪ್ರಯತ್ನ ಮಾಡೋದು, ಅಂದರೆ ಇಂಟೆಲಿಜೆನ್ಸ್ ಇರಬಾರ್ದು. ಅದೇ ಸರ್ವಸ್ವ ಅಂತ ಗ್ರಾಮ್ಯ ಧರ್ಮದಲ್ಲಿ ಮುಳುಗಬೇಡ. ಗ್ರಾಮ್ಯ ಧರ್ಮದಿಂದ ನಿವೃತ್ತಿಯಾಗುವುದಕ್ಕೋಸ್ಕರ ಗ್ರಾಮ್ಯ ಧರ್ಮದಲ್ಲಿ ಇರುವುದು, ಅದನ್ನು ಬಿಡುವುದಕ್ಕೋಸ್ಕರ ಅದನ್ನು ಹಿಡಿಯೋದು. ಯಾಕಂದರೆ ಅದನ್ನೇ ಈ ವೈರಾಗ್ಯ ಧರ್ಮದ ಏನಿದೆ ಅಂದರೆ ವಿವಿಧ ಸಾಂಸಾರಿಕ ಭೋಗ ವಿರಕ್ತ. ವೈರಾಗ್ಯ ಅಂದರೆ ಅನುಭವಿಸಿದ ವೈರಾಗ್ಯ ಬರಬೇಕು. ಹೇಳ್ತಾರೆ ವಿವಿಧ ಸಾಂಸಾರಿಕ ಭೋಗ ವಿರಕ್ತ. ಮೊದಲು ನೀನು ಸಂಸಾರಿಯಾಗ, ಸಾಂಸಾರಿಕ ಸುಖವನ್ನು ಅನುಭವಿಸಿ ಸಾಂಸಾರಿಕ ಸುಖದ ಪ್ರಾಬ್ಲಮ್ಸು ಲಿಮಿಟೇಷನ್ಸ್ ತಿಳ್ಕೊ, ಆಮೇಲೆ ಬಿಡೋದು. ಇಲ್ಲದೇ ಇದ್ದರೆ ನೀವೀಗ ಸಾಂಸಾರಿಕ ಸುಖದ ಅನುಭವವೇ ಇಲ್ಲ. ಒಬ್ಬ ಏನೋ ಆವೇಶದಿಂದ ಸನ್ಯಾಸಿ ಆದ, ಅವನಿಗೆ ಸಾಯೋದಂತ ಒಂದು ಕಾಡ್ತಾ ಇದೆ, ನನಗೆ ಎಲ್ಲ ಆಯಿತು, ಅದೊಂದು ಅನುಭವ ಆಗಲಿಲ್ಲ. ಸಾಯೋದನುಭವ 99 ವರ್ಷ 9 ತಿಂಗಳು 30 29 ದಿನ ಆದರೂ ಎಲ್ಲ ಆಯಿತು, ಅದೊಂದು ಎಕ್ಸ್ಪೀರಿಯನ್ಸ್ ಆಗಲೇ ಇಲ್ಲ ಅಂತ ಹೇಳ್ಕೊಂಡು ಸಾಯ್ತಾರೆ. ಅವನಿಗೆ ಸೆಕ್ಸನ್ನು ಮರಿಲಿಕ್ಕೆ ಆಗೋದಿಲ್ಲ, ಯಾಕೆ ಸೆಕ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ. ಅದಕ್ಕೆ ಹೇಳಿದ್ರು ನೀನು ಮೊದಲು ಸೆಕ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅದರ ಸುಖ ದುಃಖಗಳು, ಅದರ ಸಮಸ್ಯೆಗಳು, ಅದರ ಲಿಮಿಟೇಷನ್ಸ್ ತಿಳ್ಕೊಂಡು ಆಮೇಲೆ ಬಿಡೋದು. ಇದು ಅದನ್ನು ತುಂಬ ಮನಃಶಾಸ್ತ್ರೀಯವಾಗಿ ನಾವು ಆ ಶಾಸ್ತ್ರದ ರಚನೆ ಮಾಡ್ತಾರೆ. ನೀವು ಅದರ ಅನುಭವ ಇಲ್ಲದೆ ಸಂಸಾರದ ಸ್ಪರ್ಶವೇ ಇಲ್ಲದೆ ಸನ್ಯಾಸಿ ಆದರೆ ಅದು ಸಾಯೋದನ್ನು ಕಾಣಬಹುದು. ಸಂಸಾರ ಸುಖವನ್ನು ಗೊತ್ತೇ ಇಲ್ಲ, ನನಗೆ ಅದರ ಅನುಭವವೇ ಆಗಲಿಲ್ಲ. ಅದು ಅವರು ಭಾಳ ಸ್ಪಷ್ಟ. ವಿವಿಧ ಸಾಂಸಾರಿಕ ಭೋಗ ಅನುಭವಿಸಿ ಆಮೇಲೆ ವಿರಕ್ತನ. ಭೋಗ ಇಲ್ಲದೆ ವಿರಕ್ತ ಬರೋದು ಹೇಗೆ? ಸೊ ಅದು ಹೇಳಿದ್ರು ಗ್ರಾಮ್ಯ ಭೋಗ ನಿವೃತ್ತಿಶ್ಚ. ಗ್ರಾಮ್ಯ ಭೋಗವನ್ನು ಬಿಡು ಅಂತ ಹೇಳಿದರೆ, ಗ್ರಾಮ್ಯ ಭೋಗ ಅಂದರೆ ಸೆಕ್ಷುವಲ್ ಲೈಫ್. ಅದನ್ನು ಬೇಕಾದಷ್ಟು ಅನುಭವಿಸಿ ಅದರ ಲಿಮಿಟೇಷನ್ ಗೊತ್ತಾಯ್ತಲ್ಲ ಆಮೇಲೆ ಮತ್ತೆ ಯಾವುದಾದ್ರೂ ಒಂದು ಮನಸ್ಸಿಗೆ ಒಂದು ಭೋಗ ಬೇಕಲ್ಲ, ಭೋಗ. ಅದಕ್ಕೆ ಮೋಕ್ಷ ಧರ್ಮ ರತಿಸ್ತಃ. ಅದಕ್ಕೆ ಇದಕ್ಕಿಂತ ದೊಡ್ಡ ಸುಖ ಉಂಟಪ್ಪ, ಮೋಕ್ಷ ಸುಖ. ಅಂದರೆ ಹಿಡಿಯುವುದಕ್ಕಿಂತ ಬಿಡುವುದಕ್ಕೆ ಹೆಚ್ಚು ಆನಂದವಿದೆ, ಅದು ಗೊತ್ತಾಗುತ್ತೆ ನನಗೆ. ನನ್ನ ಚಿಕ್ಕವನಿದ್ದಾಗ ನಮ್ಮ ಮನೆ ಹತ್ತಿರ ಒಂದು ಸಿನಿಮಾ ಹೇಳಿದ್ರು, ಇಡೀ ದಿವಸ ಹೋಗೋದು ಖುಷಿ, ಆನಂದ, ಸಿನಿಮಾ ನೋಡಿದ್ರೆ ಆನಂದ. ಕಡೆಗೆ ಒಂದು ದಿವಸ ಗೊತ್ತಾಯಿತು ಸಿನಿಮಾ ನೋಡೋದ್ರಲ್ಲಿ ಆನಂದ ಇದೆ, ಅದನ್ನು ನೋಡದೇ ಇರುವುದ್ರೆ ಅದಕ್ಕಿಂತ ಹೆಚ್ಚು ಆನಂದ ಇದೆ. ಅದನ್ನು ನೋಡೋದು ಬಿಟ್ಟರೆ ತುಂಬ ಖುಷಿ ಆಯಿತು. ಈಗ ನೀವು ಕರ್ಕೊಂಡು ಹೋದ್ರೆ ನಾನು ಸಿನಿಮಾ ತಿಳ್ಕೊಳ್ಬೋದು, ಯಾಕೆಂದರೆ ನೋಡದೇ ಇರುವುದರಲ್ಲಿ ಇರೋ ಆನಂದ ಗೊತ್ತಾಗುತ್ತೆ. ಸೊ ಒಂದನ್ನು ಅನುಭವಿಸುವುದರಿಂದ ಇರುವ ಆನಂದಕ್ಕಿಂತಲೂ ಅದನ್ನು ರಿಜೆಕ್ಟ್ ಮಾಡೋದ್ರಿಂದ ಇರುವ ಆನಂದ ದೊಡ್ಡದು, ಅದು ಮೋಕ್ಷ ಧರ್ಮ. ಸೊ ಮೊದಲು ಸೆಕ್ಷುವಲ್ ಎಕ್ಸ್ಪೀರಿಯನ್ಸನ್ನು ಅನುಭವಿಸು, ಅದರ ಸುಖ ಏನು ಎಂದು ತಿಳ್ಕೊ, ಆಮೇಲೆ ಆ ಸುಖದ ಲಿಮಿಟೇಷನ್ ಗೊತ್ತಾಯ್ತಲ್ಲ, ಅದಕ್ಕೆ ದೊಡ್ಡ ಸುಖ ಉಂಟಯ್ಯ, ಅಲ್ಲಿ ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥ. ಆಮೇಲೆ ಹಿತಮೇಧ್ಯಾಶನ, ಆಹಾರ. ಇಷ್ಟಾದಮೇಲೆ ಅವರ ಆಹಾರದ ಬಗ್ಗೆ ಎಚ್ಚರ ಇಡೋದು. ಏನು, ಕೆಲವರಿಗೆ ಏನು ತಿಂದರೂ ಎಲ್ಲಿ ಸಿಕ್ಕಿದ್ರು ಏನೂ ತಿಂತೇವೆ. ಒಂದು ಎರಡನೇ, ತಿನ್ನುವುದಕ್ಕೆ ಒಂದು ಲಿಮಿಟ್ ಇಲ್ಲ. ನೀವು ಕೊಟ್ಟರೆ ತಿಂತಾನೆ ಇರ್ತಾನೆ, ಬೇಕು ದೇಹಕ್ಕೆ ಬೇಕೋ ಬೇಡೋ ಅನ್ನೋದು. ನಮಗೆ ದೇಹಕ್ಕೆ ಬೇಕಾಗುವ ಆಹಾರಕ್ಕಿಂತ ಭಾಳ ಹೆಚ್ಚು ನಾವು ತಿಂತೇವೆ. ದೇಹಕ್ಕೆ ಅದರಿಂದ ನಿದ್ರೆ ಜಾಸ್ತಿ ಆಯಿತು, ಆಹಾರ ಹೆಚ್ಚು ತಿನ್ನೋದ್ರಿಂದ. ದೇಹಕ್ಕೆ ಬೇಕಾಗುವ ನಿದ್ರೆಗಿಂತ ಹೆಚ್ಚು ನಿದ್ರೆ ಮಾಡ್ತೇವೆ. ಎರಡೂ ವೇಸ್ಟ್ ಆಯಿತಾ? ನಿದ್ರೆ ದೇಹಕ್ಕೆ ನಿಜವಾಗಿ ಬೇಕಾಗುವುದು ಎಷ್ಟು ಗೊತ್ತಾ? 20 ಗಂಟೆ ವರ್ಕ್ ಮಾಡಿದರೆ 4 ಗಂಟೆ ನಿದ್ರೆ ಬೇಕಾಗುತ್ತೆ. ಅದಕ್ಕೆ ವಿಶ್ರಾಂತಿ ಬಯಸುವುದು 4 ಗಂಟೆ. 4 ಗಂಟೆ ವಿಶ್ರಾಂತಿ ತಗೊಂಡು ಮತ್ತೆ 20 ಗಂಟೆ ಕೆಲಸ ಮಾಡ್ಬೋದು. ಆದರೆ ನಮಗೆ ಹೇಗೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು 8-10 ಗಂಟೆ ನಿದ್ರೆ ಒಳಗೆ ಅಭ್ಯಾಸ ಮಾಡಿದ್ದೇವೆ. ಈಗ ಇದಕ್ಕೆ ಹೇಳೋದು ಅಂದರೆ ಅಷ್ಟು ಸಮಯ ವೇಸ್ಟ್ ಆಯಿತು. ನಾವು ನಿದ್ರೆಯನ್ನು ಗೆಲ್ಲಬಹುದು. 4 ಗಂಟೆ ನಿದ್ರೆ ಬೇಕಾಗುತ್ತೆ, 20 ಗಂಟೆ ವರ್ಕ್ ಮಾಡಬಹುದು. ಹಾಗೆ ಮಾಡಬೇಕಾದ್ರೆ ನಮ್ಮ ಆಹಾರದಲ್ಲಿ ಇರಬೇಕು. ನಾವು ತುಂಬ ತಿಂದರೆ ತಿಂದ ತಕ್ಷಣ ಖುಷಿ, ಬೇರೆ ಉಪಾಯ ಇಲ್ಲ. ತಿಂದ ತಕ್ಷಣ ಮಾಡಬೇಕು. ಹಾಗಾಗಿ ಮಿತ ಮೇಧ್ಯ ಎರಡು ವಿಶೇಷಗಳು. ಒಂದು, ಬಹಳ ಕಮ್ಮಿ ಆಹಾರ ಸೇವಿಸು. ಅದು ಊಟ ಇರಲಿ, ತಿಂಡಿ ಇರಲಿ. ನಮ್ಮನೇನು ಅಂದರೆ ತಿಂಡಿ ತಿಂತೇವೆ, ಅಯ್ಯೋ ಏನೂ ತಿಂದೇ ಇಲ್ಲ, ಅಲ್ಲಿ ಊಟ ಮಾಡಿದ್ರೆ ತಿನ್ನೋದು. ಅಯ್ಯೋ ಏನೂ ತಿಂದೇ ಇಲ್ಲ, ಊಟ ಮಾಡ್ರಿ ಅಂತ. ಊಟ ತಿನ್ನೋದು ಅಂದರೆ ಏನು ತಿಂದು ಹೊಟ್ಟೆಗೆ ಹೋಗೋದು ಅದಿಲ್ಲ. ನೀವು ಬರೀ ಚಪಾತಿ ತಿಂದಿದ್ದೀರಿ, ಬರೀ 2 ದೋಸೆ ತಿಂದಿದ್ದೀರಿ, ಅನ್ನ ತಿನ್ನಲೇ ಇಲ್ಲ. ಅದನ್ನು 2 ದೋಸೆ ಒಳಗೆ ಹೋಗಿ ಏನು ಕೆಲಸ ಮಾಡಿಯೇ ಮಾಡುತ್ತಾರೆ. ಅದೇ
ಮಿತ ಅಷ್ಟು ನೀವು ಎಷ್ಟು ಕಮ್ಮಿ ಊಟ ಮಾಡಲಿಕ್ಕೆ ಅಭ್ಯಾಸ ಮಾಡಿದ್ರಿ ಅಷ್ಟು ಮೈಂಡ್ ಚುರುಕಾಗುತ್ತೆ. ಇದು ಇದು ಬಹಳ ಮುಖ್ಯವಾದ ವಿಷಯ. ನಮ್ಮ ಹೊಟ್ಟೆ ತುಂಬಿದರೆ ತಲೆ ಖಾಲಿ ಆಗುತ್ತೆ, ಹೊಟ್ಟೆ ಖಾಲಿ ಆದರೆ ತಲೆ ತುಂಬುತ್ತೆ. ಸೊ ಭೌತಿಕವಾದಂಥ ಕೆಲಸ ಮಾಡೋದು ಅದಕ್ಕೋಸ್ಕರವೇ ಹಿಂದೆ ಏಕಾದಶಿ ಮಾಡಿದ್ರು. ಹೊಟ್ಟೆ ಚುರುಕಾಗಿ ಇರಬೇಕು, ತಲೆ ಚುರುಕಾಗಿರಬೇಕು.